ನಮಸ್ತೆ ಸರ್. ನಮಸ್ತೆ. ಹೇಳಿ. ನನ್ನ ಹೆಸರು ಹೇಮಶ್ರೀ. ನಾನು 7ನೇ ತರಗತಿ ಓದ್ತಿದ್ದೀನಿ. ನಿಮ್ಮ ಪರಿಚಯ ನೀವು ಮಾಡ್ಕೊಳ್ಳಿ. ನಾನೇ ಮಾಡ್ಕೋಬೇಕಾ? ಓಕೆ, ಆಯಿತು. ನನ್ನ ಹೆಸರು ಸತೀಶ್ ಕೃಷ್ಣ ಶೆಟ್ಟಿ ಅಂತ. ನಾನಿವಾಗ ಕೊರಿಯೋಗ್ರಾಫರ್ ಆಗಿದ್ದೀನಿ, ಹಾಗೆ ಆ್ಯಕ್ಟರ್ ಕೂಡ ಹೌದು. ನಮಗೆ ನಮ್ಮ ಸ್ಕೂಲಿಂದ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಯಾರು ಡ್ಯಾನ್ಸ್ ಮಾಸ್ಟರ್ ಇದ್ದಾರೋ ಅವ್ರ ಹತ್ರ ಹೋಗಿ ಇಂಟರ್ವ್ಯೂ ಮಾಡೋದು. ಅದಕ್ಕೆ ನಾವು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದೀವಿ. ಈಗ ನಾವು ನಿಮಗೆ ಒಂದಷ್ಟು ಪ್ರಶ್ನೆಗಳು ಕೇಳ್ತೀವಿ, ಅದಕ್ಕೆ ಉತ್ತರ ಕೊಡ್ತೀರಾ? ಖಂಡಿತ ಕೊಡ್ತೀನಿ. ಆ್ಯಕ್ಚುಲಿ ಖುಷಿ ಆಯಿತು ನನಗೆ ಪ್ರಾಜೆಕ್ಟ್ ವರ್ಕಲ್ಲಿ ಅದು ಈ ಥರ ಇರೋದನ್ನ ಸೆಲೆಕ್ಟ್ ಮಾಡಿ ಇದ್ರಲ್ಲಿ ಬಂದಿದ್ದೀರಲ್ಲ, ನಿಜವೂ ಗ್ರೇಟ್, ಹ್ಯಾಪಿ. ಥ್ಯಾಂಕ್ ಯು ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮೂರು ಯಾವ್ದು ಸರ್? ನಮ್ಮೂರು ಬಂದು ಶಿವಮೊಗ್ಗದ ಹತ್ರ ಬೈರಾಪುರ ಅಂತ ಇದೆ. ಅದು ಇನ್ನಾರ್ಪುರ ತಾಲೂಕು, ಸೇಮ್ ಆ ಕಡೆನೇ ಬರುತ್ತೆ. ನಿಮಗೆ ಈ ಕೆಲಸದಿಂದ ಏನು ಸಿಗುತ್ತೆ? ನನಗೆ ಈ ಕೆಲಸದಿಂದ ಖುಷಿ ಸಿಗುತ್ತೆ. ನಿಮಗೆ ಯಾವಾಗಿಂದ ಡ್ಯಾನ್ಸ್ ಮಾಡಬೇಕಂತ ಆಟ ಬಂತು? ನಾವೆಲ್ಲ ಸೇರಿಕೊಂಡು ಒಂದು ಜಾಗ ಬೇಕಾಗಿತ್ತು ನಮಗೆ. ಅಂದರೆ ಆ್ಯಕ್ಟಿಂಗ್ ಮಾಡೋದಕ್ಕೋಸ್ಕರ ಜಾಗ ಬೇಕಾಗಿತ್ತು. ಆ ಜಾಗ ಮಾಡೋದಕ್ಕೋಸ್ಕರ ಒಂದು ಮನೆನ ರೆಂಟಿಗಂತ ತಗೊಂಡ್ವಿ. ಆಮೇಲೆ ಒಂದು ಮುಂದೆ ಪೋರ್ಷನ್ ಏನೋ ಒಂದು ರೆಡಿ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ಯಾರೂ ಉಳ್ಕೊಳ್ಳಿಲ್ಲ. ಆಮೇಲೆ ಅದು ಇದು ಆಚೆ ಹೊಟ್ಟೋದು. ಕೆಲವೊಂದನ್ನ ನನ್ನ ಜೊತೆ ಯಾರು ಸೇರ್ಕೊಂಡಿದ್ರು ಮಾಡೋಣ ಅಂತಿದ್ದರು, ಅವರೆಲ್ಲ ಆಚೆ ಹೋದರು. ಫಸ್ಟ್ ಆ್ಯಕ್ಟಿಂಗ್ ಕ್ಲಾಸಿಂದ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಸ್ಟೂಡೆಂಟ್ಸ್ನ ರೆಡಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆಲ್ಲ ಸ್ವಲ್ಪ ಅದಿದು ಅವರು ಒಳ್ಳೆಯವರೇ, ಅದರಿಂದಾಗಿ ಅವರ ಕೆಲವೆಲ್ಲ ಆಚೆ ಹೋಗಿ ಟೋಟಲಿ ಏನಾಯ್ತು ಅಂದರೆ, ಇದು ಎಲ್ಲ ವಿಷಯನೂ ನಿಮ್ಗೆ ಹೇಳೋಕ್ಕಾಗುತ್ತೆ, ಅದಕ್ಕೆ ಕೆಲವೊಂದು ಹೇಳ್ತೀನಿ. ಅಲ್ಲಿಂದ ಆಚೆ ಅಲ್ಲಿ ಬಂದು ಅದೇ ಅಂದರೆ ಅಲ್ಲಿಂದ ಪಕ್ಕದ ರೋಡಿಗೆ ಬಂದು ಅಲ್ಲಿ ಖಾಲಿ ಮಾಡಿದ್ವಿ. ಆ್ಯಕ್ಚುಲಿ ಪಕ್ಕದ ರೋಡಿಗೆ ಬಂದು ಇನ್ನೊಂದು ಕ್ಲಾಸ್ ಓಪನ್ ಮಾಡಿದ್ವಿ. ಅಲ್ಲಿ ಓಪನ್ ಮಾಡಿದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ, ಇನ್ನೇನು ಮಾಡೋದು, ಇಷ್ಟು ಜಾಗ ಇದೆ, ಸ್ವಲ್ಪ ಮಿರರ್ ಕೂಡ ಇತ್ತು, ಅಂದರೆ ಹೊಡೆದೋಗಿರೋದೆಲ್ಲ ಮಿರರ್ ಇತ್ತು. ಅದನ್ನೆಲ್ಲ ಸೆಟಲ್ ಮಾಡ್ಕೊಂಡು ಮುಂದೆ ಎಲ್ಲ ಇಟ್ಕೊಂಡು ಸರಿ ಕ್ಲಾಸ್ ಸ್ಟಾರ್ಟ್ ಮಾಡೋ ಅಂತ ಕ್ಲಾಸ್ ಹಾಕಿದೆ. ಅಂದರೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎಲ್ಲ ಕಡೆ ಪೋಸ್ಟರ್ಸು ಪಾಂಪ್ಲೆಟ್ಸ್ ಎಲ್ಲ ಅಂಟಿಸಿದೆ. ಆಮೇಲೆ ಸ್ವಲ್ಪ ಸ್ಟೂಡೆಂಟ್ಸ್ ಸ್ಟಾರ್ಟ್ ಆದರು. ಆಮೇಲೆ ಸರಿ ಅವ್ರಿಗೆ ಹೇಳ್ಕೊಡ್ತಾ ಅವ್ರ ಜೊತೆ ನಾನು ಕಲಿತಾ ಇವತ್ತು 10 ವರ್ಷ ಆಗಿದೆ ಅಮ್ಮ, ಇಷ್ಟು ಆಗಿದೆ. ಈಗ ನಾವು ಎಲ್ಲ ಕಡೆ ಪ್ರೋಗ್ರಾಮ್ಸ್ ಆಗಲಿ ಕಾಂಪಿಟೇಷನ್ಸ್ಗೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಶೋಸ್ಗಳಿಗೂ ಹೋಗಿದ್ದಾರೆ ನಮ್ಮ ಮಕ್ಕಳು, ಎಲ್ಲ ಕಡೆ ಒಟ್ಟಿನಲ್ಲಿ ಡೆವಲಪ್ ಆಗಿದ್ದಾರೆ. ನಿಮಗೆ ಬೇರೆ ಬೇರೆ ಕೆಲಸ ಮಾಡ್ಬೇಕನ್ಸಲಿಲ್ಲ? ಅಂದರೆ ಡಾಕ್ಟರ್, ಪೊಲೀಸ್, ಇದನ್ನೇ ಏಕೆ ಆಯ್ಕೆ ಮಾಡಿದ್ರಿ? ಆ್ಯಕ್ಚುಲಿ ಡಾಕ್ಟರ್ ಆಗೋದಕ್ಕೆ ನನಗೇನು ಅಷ್ಟೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಪೊಲೀಸ್ ಆಗಬೇಕಂತ ತುಂಬ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಅವಕಾಶ ಸಿಕ್ಕಿದ್ರೆ 100% ಆಗ್ತಿದೆ. ಆಮೇಲೆ ಸ್ಪೋರ್ಟ್ಸಲ್ಲಿ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಕೆಲವೊಂದು ರೀಸನಿಂದ ಅದನ್ನು ಮಾಡೋಕ್ಕಾಗಿಲ್ಲ. ಗೊತ್ತಲ್ಲ ಪರಿಸ್ಥಿತಿ, ಅವಾಗಿನ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ, ನಮಗೆ ದುಡ್ಡು ಅಂದ್ರೇ ತೊಂದರೆ, ಈ ಥರ ಇರ್ತಿತ್ತು. ಅದಾದಮೇಲೆ ನನಗೆ ನಟರಾಜ ನನಗೆ ಕೈ ಹಿಡಿತು. ಅದಕ್ಕೆ ನೋಡೋಣ ಅಂತ ಕಾಲಿಟ್ಟೆ. ಅದು ನನಗೆ ಸಕ್ಸಸ್ ಕೊಡ್ತು. ಆವತ್ತಿಂದ ನಾನು ಡ್ಯಾನ್ಸ್ನ ಬಿಡೋದು ಬೇಡ ಅಂತೇಳಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಹಾಗೆ ತುಂಬ ಕೆಲಸಗಳಿತ್ತು. ನನಗೆಲ್ಲೇ ಹೋದರೂ ಕೂಡ ಆ ಕೆಲಸ ಮಾಡಬೇಕಾದ್ರೂ ಕೂಡ ನಮಗೆ ಇವಾಗ ಕೆಲವೊಂದಿರುತ್ತೆ, ಈ ಕೆಲಸ ಮಾಡಬೇಕು ಅಂತ ಇರುತ್ತೆ. ಅವಾಗೇನಾಯಿತು, ನನಗೆ ಆ್ಯಕ್ಟರ್ ಆಗಬೇಕಂತ ಇತ್ತು. ಅದು ಆ ಟೈಮಲ್ಲಿ ನನಗೇನು ಮಾಡೋಕ್ಕಾಗದೇ ಇರಲಿಲ್ಲ. ನಾನು ಡ್ಯಾನ್ಸಿಗೆ ಬಂದೆ, ನಟರಾಜ ಕೈ ಹಿಡಿತು, ಅದು ಹಾಗೆ ಕಂಟಿನ್ಯೂ ಆಯಿತು. ಅದರಿಂದ ನನಗೆ ಅದು ಇಷ್ಟಪಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ. ತುಂಬ ಕೆಲಸಗಳಿದ್ದಾವೆ. ನಾನು ಆ್ಯಕ್ಚುಲಿ ಈ ಫೀಲ್ಡಿಗೆ ಬಂದಿಲ್ಲ ಅಂದಿದ್ರೆ ನಾನು ಬೇರೆ ಕೆಲಸಗಳು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಇರೋದು ಓನ್ ಬಿಸ್ನೆಸ್ ಟಾರ್ಗೆಟ್ ಇರೋದು. ನಾನು ಏನೇ ಮಾಡಿದ್ರು ಕೂಡ ಓನ್ ಬಿಸ್ನೆಸ್ಸೇ ಮಾಡಬೇಕು ಅಂತ. ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಬೇರೆ ಹತ್ರ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಓನಾಗಿ ನಾನು ಏನಾದರೂ ಮಾಡಬೇಕು ಅನ್ನೋದಿದೆ. ಅದು ಇವಾಗ ಇನ್ಸ್ಟಿಟ್ಯೂಟ್ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಈ ಕೆಲಸದ ಅಭಿಪ್ರಾಯ ತಿಳಿಸಿ, ನಿಮ್ಮ ಅಭಿಪ್ರಾಯ. ಈ ಕೆಲಸದ ಅಭಿಪ್ರಾಯ, ಓಕೆ. ಡ್ಯಾನ್ಸ್ ಅಂತ ಬಂದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ. ಹಗಲು ರಾತ್ರಿ ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಾವು ಮಾಡಬೇಕಾದ್ರೆ ನಮ್ಮ ಕಾಲು ಏಟಾಗುತ್ತೆ, ಕೈ ಏಟಾಗುತ್ತೆ. ನಮ್ಮ ಮಕ್ಕಳಿಗಾಗಲೇ ನಾವು ಅವ್ರು ಡ್ಯಾನ್ಸ್ ಮಾಡಿಸ್ಬೇಕಾದ್ರೆ ಅವ್ರಿಗೂ ಸಣ್ಣ ಪುಟ್ಟ ಏಟಾಗುತ್ತೆ. ಅವನ್ನೆಲ್ಲ ಮೋಟಿವೇಶನ್ ಮಾಡ್ತಾ, ನಿನ್ನ ಕೈಲಾಗುತ್ತೆ ಮಾಡು ಅಂತ ಹೇಳ್ತಾ ಇದ್ದಾಗ ಅವಾಗೇನಾಗುತ್ತೆ, ಅವರು ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಅವಾಗೇನಾಗುತ್ತೆ ಅಂದರೆ ಅವರಲ್ಲೊಂದು ಪವರು ಕ್ರಿಯೇಟ್ ಆಗುತ್ತೆ. ಆವಾಗ ನಂಬರ್ 1 ಡ್ಯಾನ್ಸರ್ ಆಗ್ತಾರೆ, ಅವ್ರು ನೆಕ್ಸ್ಟ್ ಕೊರಿಯೋಗ್ರಾಫರ್ಸ್ ಆಗ್ತಾರೆ. ಹಾಗೆ ಇನ್ನೊಂದು ಕೆಲವರು ಹೇಳ್ತಾರೆ,
ಮೇಜರ್ ಈ ಸ್ಕೂಲಲ್ಲೆಲ್ಲ ನಡೆಯೋದೇನಂತಂದರೆ, ಇವಾಗ ಟ್ಯೂಷನ್ಸ್ ಆಗಿರ್ಬೋದು, ಅವ್ರಿಗೆ ಕೆಲವೊಂದು ಇರುತ್ತೆ, ಈ ಥರ ಡ್ಯಾನ್ಸ್ ಕ್ಲಾಸ್ಗೆ ಹೋದರೆ ಹಾಳಾಗ್ತಾರೆ, ಇಲ್ಲ ಸ್ಪೋರ್ಟ್ಸ್ಗೆ ಹಾಕಿದ್ರೆ ಹಾಳಾಗ್ತಾರೆ, ಈ ಥರ ಮೈಂಡ್ಸೆಟ್ಟು ಆ ಮಕ್ಕಳನ್ನ ತುಂಬಿಸ್ಬಿಟ್ಟಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಪೇರೆಂಟ್ಸ್ಗಳಿಗೂ ಇದೇ ಕೆಲಸ ಮಾಡ್ತಾರೆ. ಕೆಲವು ಟೀಚರ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇದೆಲ್ಲ ಮಾಡ್ತಾರೆ. ಆದರೆ ಒಂದು ನಾನು ಏನು ಹೇಳ್ತೀನಿ ಅಂದರೆ, ಡ್ಯಾನ್ಸ್ ಆಗಿ ಸ್ಪೋರ್ಟ್ಸ್ ಆಗಿ ಯಾವುದೇ ಆಗಿರ್ಬೋದು, ದಯವಿಟ್ಟು ಮಕ್ಕಳನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ನಿಜವೂ ಅವ್ರು ಎಷ್ಟೋ ಜನ ಮಕ್ಕಳು ಒಂದೇ ರೂಮಲ್ಲಿ ಆ ಥರ ಎಲ್ಲ ಕೂಡಾಕಿ ಎಷ್ಟೋ ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಅದು ತಪ್ಪು ಪೇರೆಂಟ್ಸ್ಗಳದೆ, ಬೇರೆ ಯಾರ್ದು ಅಲ್ಲ. ಆಮೇಲೆ ಅವಾಗ ಹೋಗ್ತಾ ಏನಾಗುತ್ತೆ ಅಂದರೆ, ಈ ಮಕ್ಕಳು ಒಳಗಡೆ ಇದ್ದು ಆ ಥರ ಆಗೋದಕ್ಕಿಂತ, ತೊಂದರೆಗಳು ಅನುಭವಿಸೋದಕ್ಕಿಂತ ಅಂದರೆ ಹಾಳಾಗ್ತಾರೆ ಅಂತಾರೆ ಗೊತ್ತಾ, ಮನೇಲಿ ಕೂಡಾಕಿನೇ ಹಾಳಾಗೋದು. ಆಮೇಲೆ ಈ ಥರ ಈಗ ಡ್ಯಾನ್ಸಿಗೆ ಕಳಿಸಿದ್ರು ಅಂದ್ಕೊಳ್ಳಿ, ಡ್ಯಾನ್ಸಿಗೆ ಕಳಿಸಿದಾಗ ಏನಾಗುತ್ತೆ, ಅವ್ರು ಬರ್ತಾರೆ, ಇಲ್ಲಿ 1 hour ಇರುತ್ತೆ, 1.5 hour ಇರುತ್ತೆ, ಡ್ಯಾನ್ಸ್ ಮಾಡ್ತಾರೆ, ಹೋಗ್ತಾರೆ, ಮೈಂಡ್ ರಿಲೀಫ್ ಆಗುತ್ತೆ, ಮನೇಲಿ ಹೋಗಿ ಆರಾಮಾಗಿ ಕೂತ್ಕೊಳ್ತಾರೆ. ಈಗ ನನ್ನ ಪ್ರಕಾರದಲ್ಲಿ ಓದೋದಕ್ಕೆ ಇದು ಯಾವುದೇ ರೀತಿ ತೊಂದರೆ ಪಡಿಸಲ್ಲ, ಇದು ನನ್ನ ಪ್ರಕಾರ. ಯಾಕಂದರೆ ಕೆಲವರೆಲ್ಲ ಕೇಳಿದ್ದೀನಿ ನಾನು, ಓದಿದ್ರೆ ಹಿಂಗೆ ಏನೂ ಆಗಲ್ಲ, ಆಟ ಆಡಲ್ವ ಮಕ್ಕಳು, ಆಟ ಆಡಲ್ವ, ಮೊಬೈಲ್ ಇವಾಗಂತೂ 24 hours ಮೊಬೈಲ್ ಇಟ್ಟಿರ್ತಾರೆ. ಹೌದಾ ಅಲ್ವಮ್ಮ? ನೀವು ಯೂಸ್ ಮಾಡ್ತೀರಲ್ಲ, ಮೊಬೈಲ್ ಬಿಟ್ಟರೆ ಇನ್ನೇನಿಲ್ಲ, ರೀಲ್ಸು ಅದು ಇದು ಅಂತ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಯಾಕೆ ಮಕ್ಕಳು ಅದರಲ್ಲಿ ಹಾಳಾಗ್ತಾರಲ್ವ? ಈಗ ನನ್ನ ಅಭಿಪ್ರಾಯ ಇಷ್ಟೇ, ಮಕ್ಕಳಿಗೆ ಫೋನ್ನ ಕಮ್ಮಿ ಮಾಡಿ, ಸ್ಪೋರ್ಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಬೇರೆ ಸ್ವಿಮ್ಮಿಂಗ್ ಅದು ಇದು ತುಂಬ ಇದೆ, ಆ ಥರ ಆ್ಯಕ್ಟಿವಿಟಿಗೆ ಹಾಕಿ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿದೆ. ಮುಂದೆ ಒಂದಿನ ಅವರಿಗೆ ಎಜುಕೇಷನ್ ಅನ್ನೋದು ನಾಲೆಡ್ಜ್ ಅಷ್ಟೇ, ಆದರೆ ಬೇರೆ ಆ್ಯಕ್ಟಿವಿಟೀಸ್ ಹಾಕಿರ್ತಾರೆ ಗೊತ್ತಾ, ಅದೇ ಅವ್ರನ್ನ ಮುಂದೆ ಒಂದಿನ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಇವಾಗ ಎಜುಕೇಷನ್ ಹೇಳ್ತಾರೆ, ಎಕ್ಸಾಂಪಲ್ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ರು ಅನ್ಕೊಳ್ಳಿ, ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಈಗ ನಿಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ ಇರ್ಬೋದೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಷ್ಟೇ, ಅವ್ರ ಜೀವನ ಕೆಲಸ ಮಾಡ್ಕೊಂಡಿರ್ತಾರೆ. ಈಗ ನಾವುಗಳೇನಂದರೆ ಬೇರೆ ಇವಾಗ ಡ್ಯಾನ್ಸ್ ಹೇಳಿದ್ನಲ್ಲ, ಕೆಲವೊಂದೆಲ್ಲ ಇರುತ್ತೆ, ಅದನ್ನೆಲ್ಲ ನಾವು ಚಾಯ್ಸ್ ಮಾಡಿಕೊಂಡು ಗೊತ್ತಿಲ್ಲ ನೆಕ್ಸ್ಟ್ ಒಲಿಂಪಿಕ್ಸ್ ಲೆವೆಲ್ಗೂ ಹೋಗ್ಬೋದು, ಎಷ್ಟೋ ಜನ ಹೋಗಿದ್ದಾರೆ. ಎಲ್ಲ ಥರನೂ ಇರುತ್ತೆ. ಯಾಕಂದರೆ ಮಕ್ಕಳನ್ನ ಬೆಳೆಸ್ಬೇಕು. ಹೇಗೆ ಬೆಳೆಸ್ಬೇಕಂದ್ರೆ, ಅವನ ಕೈಲಿ ಆಗಲ್ಲ ಅಂತ ಬೆಳೆಸ್ಬಾರ್ದು. ನಿನ್ನ ಕೈಲಿ ಎಲ್ಲನೂ ಆಗುತ್ತೆ, ಮಾಡು. ಟ್ಯೂಷನ್ಗೆ ಹೋಗ್ತೀಯಾ ಹೋಗು, ಸ್ಕೂಲ್ಗೆ ಹೋಗ್ತೀಯಾ ಹೋಗು, ಡ್ಯಾನ್ಸ್ಗೆ ಹೋಗ್ತೀಯಾ ಹೋಗು, ಸ್ಪೋರ್ಟ್ಸ್ಗೆ ಹೋಗ್ತೀಯಾ ಹೋಗು, ನಿನ್ನ ಕೈಲಿ ಆಗುತ್ತೆ, ಮಾಡು ಮಗನೇ ಅಂತ ಹೇಳ್ಬಿಟ್ಟು ಯಾವತ್ತು ಮಕ್ಕಳು ಅಂದರೆ ಪೇರೆಂಟ್ಸು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೋ ಅವತ್ತು 100% ಹೇಳ್ತೀನಿ, ಎಲ್ಲ ಮಕ್ಕಳು, ಎಲ್ಲ ಪೇರೆಂಟ್ಸ್ಗಳು ತುಂಬ ಚೆನ್ನಾಗಿರ್ತಾರೆ. ಕೆಲವೊಂದು ನನ್ನ ಕಿವಿಗೆ ಬಿದ್ದಿರೋ ಪ್ರಕಾರದಲ್ಲಿ ಅಕ್ಕಪಕ್ಕ ಎಷ್ಟೋ ಜನ ಮಕ್ಕಳು ಡ್ಯಾನ್ಸ್ ಕ್ಲಾಸ್ ಬಂದಿರ್ತಾರೆ, ಬಿಟ್ಬಿಟ್ಟು ಹೋಗಿರ್ತಾರೆ, ಮಕ್ಕಳು ಓದಿಲ್ಲ ಬಿಡಿಸಿರ್ತಾರೆ. ಅವಾಗೆಲ್ಲ ಎಷ್ಟೋ ಜನ ಮಕ್ಕಳುಗಳು ಏನಾಗಿರ್ತಾರೆ, ಸ್ಟೇಷನ್ಲಿರ್ತಾರೆ, ಅಲ್ಲಿ ಕೆಲವೊಂದು ಸ್ಮೋಕು, ಅದೇ ಬೇರೆ ಥರ ಎಲ್ಲ ಡ್ರಿಂಕ್ಸ್ ಎಲ್ಲ ಮಾಡಿಕೊಂಡು ಬೇರೆ ಥರ ಇರ್ತಾರೆ. ಏನಂದರೆ ಮಕ್ಕಳನ್ನ ಹಾಳು ಮಾಡಿದ್ರೆ ಪೇರೆಂಟ್ಸ್. ನಾನು ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ದಯವಿಟ್ಟು ಪೇರೆಂಟ್ಸ್ಗಳು ಈ ಥರ ಆ್ಯಕ್ಟಿವಿಟೀಸ್ಗೆ ಹಾಕಿ. ಆಮೇಲೆ ಡ್ಯಾನ್ಸು ಲೈಫ್ನ ಚೇಂಜ್ ಮಾಡುತ್ತೆ. ಯಾಕಂದರೆ ಎಷ್ಟೋ ಜನ ತಲೆನೋವು ಅದೆಲ್ಲ ಇರುತ್ತೆ, ಆ ತಲೆನೋವಿಗೆಲ್ಲ ರಾಮಬಾಣ ಅಂತ ಹೇಳ್ಬೋದು. ಹೋಗ್ತಾ ಏನಾಗುತ್ತೆ ಅಂದ್ರಮ್ಮ, ಇಲ್ಲಿ ಆ್ಯಕ್ಚುಲಿ ಡ್ಯಾನ್ಸ್ ಕ್ಲಾಸ್ ಹೋದ್ರೇ ಅಂದರೆ ಕ್ಲಾಸಸ್ ಈ ಥರ ಸ್ಪೋರ್ಟ್ಸ್ ಇಲ್ಲಿಗೆ ಹೋದ್ರೇ ನಮ್ಮ ಜೀವ ಇರುತ್ತೆ ಅನ್ನೋದು ಕೂಡ ಬರುತ್ತೆ. ಅದಕ್ಕೆ ಇವಾಗಿಂದನೇ ಆ್ಯಕ್ಟಿವಿಟೀಸ್ಗೆ ಹಾಕಿ. ಹಾಗೆ ಡ್ಯಾನ್ಸ್ ಅಂತ ಬಂದಾಗ ನಿಜವಾಗ್ಲೂ ಹೇಳ್ತೀನಿ, ಅದು ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು. ಲೈಫಲ್ಲಿ ಡ್ಯಾನ್ಸ್ ನನಗೆ ಒಂದು ಜಾಗ ಕೊಟ್ಟಿದೆ. ಆಮೇಲೆ ಎಲ್ಲರೂ ಕೂಡ ಮಕ್ಕಳುಗಳು ಮಾಸ್ಟರ್ ಅಂತ ಹೇಳ್ತಾರೆ, ಸರ್ ಅಂತ ಹೇಳ್ತಾರೆ, ಅವ್ರಿಗೆಲ್ಲ ಗುರುಗಳಾಗಿದ್ದೀನಿ. ನನಗೆ ಅದೊಂದು ಖುಷಿ ಕೊಡುತ್ತೆ. ಆಮೇಲೆ ನಾನು ಆದಷ್ಟು ಎಲ್ಲ ನನ್ನ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ನೀವು ಈ ಡ್ಯಾನ್ಸ್ನ ಇಷ್ಟಪಟ್ಟು ಮಾಡ್ತಿದ್ದೀರಾ ಅಥವಾ ಯಾರಾದ್ರೂ ಒತ್ತಾಯಕ್ಕೆ ಮಾಡ್ತಿದ್ದೀರಾ? ನಾನು ಯಾರು ಒತ್ತಾಯಕ್ಕೂ ಮಾಡ್ತಾ ಇಲ್ಲ, ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಯಾವತ್ತೂ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ ಅನಿಸಿಲ್ಲ. ಕ್ಲಾಸಿಗೆ ಬರ್ತೀನಿ, ಡ್ಯಾನ್ಸ್ ಹೇಳ್ಕೊಡ್ತೀನಿ ಎಲ್ಲರಿಗೂ. ನಾನು ತುಂಬ ಟೈಮ್ನ ನಮ್ಮ ಮಕ್ಕಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ನನಗಿದು ನನ್ನ ಖುಷಿ ಇದೆ. ನಾನು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಇವಾಗಲೂ ಕೂಡ ಕೆಲವರು ತುಂಬ ವರ್ಷ ಆದ್ಮೇಲೆ ಸಿಗೋರೆಲ್ಲ ಹೇಳ್ತಾರೆ, ಕೊರಿಯೋಗ್ರಾಫರ್ ಏನು, ಅಯ್ಯೋ ಡ್ಯಾನ್ಸೇ ಮಾಡೋಕ್ಕೆ ಬರ್ತಿರಲಿಲ್ಲ ಅಂತ. ಹೌದು, ಖಂಡಿತ ಅವರು ಡ್ಯಾನ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಒಂದು ಟೈಮ್ ಅಂತ ಬರುತ್ತೆ, ಆ ಟೈಮ್ ಬಂದಾಗ ನಮಗೆಲ್ಲನೂ ಹೇಳ್ಕೊಡುತ್ತೆ. ನನಗೆ ಅವತ್ತು ಹೇಳ್ಕೊಡ್ತು, ಇವತ್ತು ನಾನು ಕಲಿತು ಒಂದು ಇಲ್ಲಿದ್ದೀವಿ ನಾವು. ನೀವು ಯಾವ ಕಾರಣಕ್ಕೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದೀರಾ? ನಾನು ಬಂದು ಓದೋದಕ್ಕೋಸ್ಕರ ಬಂದೆ ಅಮ್ಮ. ಆ್ಯಕ್ಚುಲಿ ಊರಲ್ಲಿ ನಮ್ಮ ಮನೇಲಿ ಆ್ಯಕ್ಚುಲಿ ಗೊತ್ತು ನಿಮಗೆ ಹಳ್ಳಿ ಅಂದರೆ ಹೆಂಗಿರುತ್ತೆ ಅಂತ. ಭತ್ತ, ರಾಗಿ, ಹತ್ತಿ ಇದೆಲ್ಲ ಹಾಕಿದ್ರು.
ಆಗ ಏನಾಯಿತು ಅಂದರೆ ನಮಗೆ ಬರಗಾಲ ಬಂದಿತ್ತು ಅವಾಗ ಆ ಟೈಮಲ್ಲಿ ಒಂದೊತ್ತು ಊಟ ಕೂಡ ಕಷ್ಟ ಆಗಿತ್ತು. ಅವಾಗ ಏನಾಯಿತು, ನಾನು ಅವಾಗ ಓದಬೇಕಾಗಿತ್ತು. ಅವಾಗ ನಮ್ಮ ತಂದೆ ತಂಗಿ ಒಬ್ಬರಿದ್ದರು, ಆ್ಯಕ್ಚುಲಿ ಬೆಂಗಳೂರಲ್ಲೇ ಇದ್ದರು. ಅವ್ರೇನು ಮಾಡಿದ್ರು, ಸರಿ ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ನಾನು ಇಲ್ಲಿ ಬಂದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ನಾನು ಊರಿಗೆ ಹೋದೆ, ಸ್ವಲ್ಪ ಓದೋದೆಲ್ಲ ಮುಗಿಸಿ ಮತ್ತೆ ಹೋದೆ. ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಕಡೆಯಿಂದ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಒಟ್ಟಿನಲ್ಲಿ ನಮ್ಮ ಅತ್ತೆ ಮುಖಾಂತರ ನಾನು ಇಲ್ಲಿಗೆ ಬಂದಿದ್ದೆ ಆ್ಯಕ್ಚುಲಿ. ಸರ್, ನೀವು ಆ್ಯಕ್ಟರ್ ಅಂದಲ್ಲ, ಅಂದರೆ ಸಿನಿಮಾನ ಸೀರಿಯಲ್ಲ ಯಾವ ಥರ? ಓಕೆ, ಆ್ಯಕ್ಟರ್ ಅಂದರೆ ಎಲ್ಲದಕ್ಕೂ ಸಂಬಂಧಪಟ್ಟಿರುತ್ತೆ. ಆದರೆ ಸಿನಿಮಾ ಮಾಡ್ತಾಯಿದ್ದೀನಿ, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ. ಈಗ ಸಿನಿಮಾ ಮಾಡ್ತಾಯಿದ್ದೀನಿ. ಒಂದು ಪಾರ್ಟ್ನರ್ ಅನ್ನೋ ಸಿನಿಮಾ ಕಂಪ್ಲೀಟ್ ಆಗಿದೆ. ಹಾಗೆ ಈಗ ಲವ್ ಮೇನಿಯಾ ಅಂತ ಹಿಂದೆ ಇದೆ, ಆ್ಯಕ್ಚುಲಿ ಲವ್ ಮೇನಿಯಾ ಅಂತ ಸ್ಟಾರ್ಟ್ ಆಗ್ತಿದೆ. ಅದಾದಮೇಲೆ ಸೀತಾರಾಮ ಅಂತ ಒಂದು ಟೇಕಪ್ ಆಗ್ತಿದೆ ಈಗ ಸತಿ. ನೆಕ್ಸ್ಟ್ ತಿಂಗಳಿಂದ ಏನೋ ವಾಂಟೆಡ್ ಅಂತ ಸ್ಟಾರ್ಟ್ ಆಗ್ತಿದೆ. ಅದಾದಮೇಲೆ ಯಮಹ, ಓಂ ನಮಃ ಈ ಥರ ಸಿಕ್ಕಿದೆ. ದೇವ್ರ ದಯೆಯಿಂದ ನನಗೆ ಈ ಥರ ಅವಕಾಶಗಳು ಸಿಕ್ಕಿದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಮ್ಮ. ಈಗ ಸಿನಿಮಾ ಮಾಡ್ತಿದ್ದೀರಲ್ಲ, ಈಗ ಡ್ಯಾನ್ಸ್ ಕಲ್ತಿದ್ದೀರಾ, ನಿಮ್ಗೆ ಈಸಿ ಆಗುತ್ತಲ್ವಾ? ಹೌದು, ಡ್ಯಾನ್ಸ್ ಕಲ್ತಿರೋದ್ರಿಂದ ಸಿನಿಮಾದಲ್ಲಿ ಇವಾಗ ಸಾಂಗ್ಸ್ ಇಟ್ಟಿರ್ತಾರೆ, ಅದಕ್ಕೆ ಡ್ಯಾನ್ಸ್ ಇಟ್ಟಿರ್ತಾರೆ, ಅದು ಮಾಡೋದಕ್ಕೆ ನನಗೆ ಈಸಿ ಆಯಿತು. ದೇವರೇನಾದರೂ ಒಂದು ದಾರಿ ತೋರಿಸ್ತಾನೆ ಅಂತಾರಲ್ವ, ಅದೇ ರೀತಿಯೇ ಇವಾಗ ಈ ಥರ ಏನೋ ಮಾಡೋದಕ್ಕೋಸ್ಕರ ನಂಗೆ ದಾರಿ ತೋರಿಸಿದ್ದಾರೆ ಅಂತ ನನಗೆ ಅನಿಸ್ತು. ನಿಮ್ಮ ಡ್ಯಾನ್ಸ್ ಕ್ಲಾಸ್ ಹೆಸರೇನು? ನನ್ನ ಡ್ಯಾನ್ಸ್ ಕ್ಲಾಸ್ ಹೆಸರು ನವಿಲು ಫಿಲ್ಮಿ ಅಕಾಡೆಮಿ. ಚೆನ್ನಾಗಿದೆ? ಹಾಂ ಸರ್, ಚೆನ್ನಾಗಿದೆ. ಇವಾಗ ನೀವು ನನ್ನ ಕೇಳಿದ್ರಿ, ನಾನೆಲ್ಲನೂ ಹೇಳಿದೆ. ಈಗ ನಂದು ಒಂದು ಕ್ವಶನ್ ಇದೆ, ಇದರಿಂದ ನಿಮಗೇನಮ್ಮ ಯೂಸ್ ಆಗುತ್ತೆ? ನಮಗಿದು ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಅಂದರೆ ನಾವು ಈಗ ಚೆನ್ನಾಗಿ ಓದಿ ದೊಡ್ಡವರಾದ್ಮೇಲೆ ನಾವು ಆ್ಯಂಕರ್ಗೆ ಹೋಗ್ಬೋದು, ಅದರಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಯಾರು ಕೊಟ್ಟಿದ್ದೀರ ನಿಮಗೆ? ಇದು ಶಾಲೆ ಕಡೆಯಿಂದ ಟೀಚರ್ಸ್ ಕೊಟ್ಟಿರೋದು. ಯಾವ ಸ್ಕೂಲಮ್ಮ? ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಗುಬ್ಬಲಾಡನ? ಓಕೆ, ಸರಿ ಆಯಿತು. ಬೆಂಗಳೂರಲ್ಲಿ ತಾನೇ ಬರೋದು? ಹಾಂ ಸರ್. ನನಗೂ ಗೊತ್ತು, ಅದಕ್ಕೆ ಕೇಳಿದೆ. ಓಕೆ, ಸರಿ. ನೀವು ಎಷ್ಟನೇ ಕ್ಲಾಸ್ ಅಮ್ಮ ಅಂದರೆ? ನಾವು 7ನೇ ತರಗತಿ. ಓಕೆ. ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ? ಅಮ್ಮ ಗಾರೆ ಕೆಲಸ ಮಾಡ್ತಾರೆ, ಅಪ್ಪ ತೀರ್ಕೊಂಡಿದ್ದಾರೆ. ಓ, ಸರಿ. ಓಕೆ, ಆ್ಯಕ್ಚುಲಿ ಫಸ್ಟ್ ಇಂಟರ್ವ್ಯೂ ನೀವು ತಗೊಳ್ತಾ ಇದ್ದೀರಾ, ನನಗೆ ಖುಷಿ ಆಯಿತು. ಒಳ್ಳೆಯದಾಗಲಿ ನಿಮಗೆ. ಹೀಗೆ ದೊಡ್ಡ ಮಟ್ಟಕ್ಕೆ ಬೆಳೀರಿ. ನೀವೇನು ಅಂದ್ಕೊಂಡಿದ್ದೀರಾ, TV9 ಆ್ಯಂಕರಿಂಗ್ ಆಗಬೇಕಂತಿದ್ದೀರಾ, ಆಪರ್ಚುನಿಟಿ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೆ ಗುಬ್ಲಾಳ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಗೂ ಕೂಡ ಧನ್ಯವಾದ ತಿಳಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ನಿಮ್ಮ ಇಂಟರ್ವ್ಯೂ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೀವೇ ಇಟ್ಕೊಳ್ಳಿ, ಇದು ನಿಮ್ಮ ಹತ್ರ ಇದ್ರೇ ತುಂಬ ಚೆನ್ನಾಗಿರುತ್ತೆ.